ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಎಲ್ಲಿವರೆಗೂ ಹೋರಾಟ, ಶಾಂತಿ 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 ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಶಾಂತಿ ಶಾಂತಿ ಶಾಂತಿ. ದಯವಿಟ್ಟು ಎಲ್ಲರೂ ಈಗ ನಮ್ದು ಏನಂತಂದರೆ ರೈತ ಸಂಘ ಸರ್ಕಾರದ ಸೌಲಭ್ಯಗಳನ್ನು ರೈತರಿಗೆ ಸಿಗದೇ ಇದ್ದರೆ ಅದರ ವಿರುದ್ಧ ನಾವು ಹೋರಾಟವನ್ನು ರೂಪಿಸ್ಕೊಳ್ತೀವಿ. ಅರ್ಥ ಆಯ್ತಾ? ಈಗ ನೀವು ಸುಮಾರಾಗಿ 2-3 ವರ್ಷದ 8-10 ವರ್ಷದ ನಿಮ್ಮ ಪಾಪ ನೊಂದಿದ್ದೀರ, ನಿಮಗೆ ನ್ಯಾಯ ಸಿಕ್ಕಿಲ್ಲ. ಈಗ ತಾವು ನಾಳೆ ಸರ್ ನಾವು ಜಿಲ್ಲಾಧಿಕಾರಿಗೆ ನಮ್ಮ ಜಿಲ್ಲಾ ರೈತ ಸಂಘದಿಂದ ನಾವು ಮನವಿ ಕೊಡ್ತೀವಿ. ಏನಂತ, ಇಷ್ಟು ದಶರೊಳಗಾಗಿ ಬಿ ಸಮುದ್ರ ರಸ್ತೆಯನ್ನು ಮೇನ್ಸ್ ಅವೆಲ್ಲ ನಿಲ್ಲಿಸಬೇಕು. ಆಮೇಲೆ ರೈತರಿಗೆ ಅಲ್ಲಿ ಒಂದು ನಾವು ನೋಡಿ ಸರ್, ಒಂದು ಮೇವು ತಿಂದುಬಿಟ್ಟು 4-5 ಜನ ಸುತ್ತಾರೆ ಅಲ್ಲಿ ನೋಡಿ ಮಕ್ಕಳಿಗೆ ನಾವೇ ಕಣ್ಣ ನೋಡ್ಕೆ ಬಂದ್ವಿ. ಮತ್ತು ಇದೆಲ್ಲ ದೊಡ್ಡ ಇದೆಲ್ಲ ಸರಬೇಕಲ್ಲ, ಏನವರು ಮೇನ್ಸ್ ಹೊಡೆಯೋದಂದಲ್ಲ ಅವರು ಸರ್ಕಾರ ನಿಯಮಗಳನ್ನು ಪಾಲಿಸ್ಬೇಕು. ಈಗ ಪೀಡಬ್ಲ್ಯೂಗೆ ಏನಿರುತ್ತೆ 20 ಟನ್ ಹೊಡಿಬೇಕಂಬುದು ನಿಯಮ ಇರುತ್ತೆ. ಇವರು 60 ಟನ್ ಹೊಡಿತಾರೆ. ಪ್ರದೇಶದ ವ್ಯಕ್ತಿಯಾಗಿ ಅದು ಚಿತ್ರದುರ್ಗ, ದಾವಣಗೆರೆ ಹೀಗೆ ಒಟ್ಟು ಎಲ್ಲ ಸಂಸದರು ಇಟ್ಕೊಂಡು ಅಡಿಕೆ ಬೆಳೆಯುವಂಥ ಪ್ರದೇಶಗಳ ಸಂಸದರುಗಳು, ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಅಧಿಕಾರಿಗಳು, ಕೃಷಿ, ಆರೋಗ್ಯ ಜೊತೆಗೆ ಒಂದಷ್ಟು ಉನ್ನತ ಸಂಸ್ಥೆಗಳು, ಏಮ್ಸ್ ಮತ್ತು ಇದರ ಸಂಸ್ಥೆಗಳ ದೃಷ್ಟಿಯಿಂದ ಒಂದು ಸಭೆ ಆಗಿದೆ. ತಮ್ಮೆಲ್ಲರ ಗಮನಕ್ಕೆ ಇದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನು ವಾದವನ್ನು ಮಂಡಿಸಬೇಕು. ಒಂದು ಭಾಗ WHO ಇದರ ಸಾಂಸ್ಕೃತಿಕ ಹಿನ್ನೆಲೆ, ಅಡಿಕೆಯ ಸಾಂಸ್ಕೃತಿಕ ಒಂದು ಪರಂಪರೆ ಏನಿದೆ ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಸಮಗ್ರವಾದ ಒಂದು ಯೋಚನೆ ಆಗಿದೆ. ಯಾಕೆಂದರೆ ತುಂಬ ಸಲ ಏನಾಗ್ತದೆ, WHO ಅಂತ ಸಂಸ್ಥೆಗಳಿಗೆ ನಮ್ಮ ಪರಂಪರೆ, ನಮ್ಮ ಸಾಂಸ್ಕೃತಿಕ ಪರಂಪರೆ ಗೊತ್ತಿಲ್ಲ. ಆ ಕಾರಣಕ್ಕೆ, ತಪ್ಪು ಕಲ್ಪನೆಯ ಕಾರಣಕ್ಕೆ ಈ ರೀತಿ ಆಗಿರ್ಬೋದು. ಹಾಗಾಗಿ ಇದು ಕೇಂದ್ರದ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸಚಿವರ ಗಮನಕ್ಕೆ ಈ ಒಂದು ಅಂಶ ಇದೆ. ಹಾಗಾಗಿ ಆ ದೃಷ್ಟಿಯಲ್ಲಿ ಕೆಲಸಗಳು ಆಗ್ತದೆ. ಎರಡನೇದು, ನಮ್ಮ ಜಿಲ್ಲೆಯಲ್ಲಿ ಹಳದಿ ರೋಗ ಮತ್ತು ಎಲೆಚುಕ್ಕಿಯ ಸಮಸ್ಯೆಗಳನ್ನು ಕೂಡ ಆ ಸಭೆಯಲ್ಲಿ ನಾವು ಉಲ್ಲೇಖ ಮಾಡಿದ್ವಿ. ಮತ್ತು ಸಚಿವರು ಆ ಸಭೆಯಲ್ಲೇ ಭರವಸೆ ಕೊಟ್ಟಿದ್ದು ಹಳದಿ ರೋಗದ ಪ್ರದೇಶಗಳನ್ನು ನಾನು ಖುದ್ದು ಬಂದು ವೀಕ್ಷಣೆ ಮಾಡ್ತೇನೆ. ಯಾಕೆಂದರೆ ಇಲ್ಲಿರುವಂಥ ಬೇಡಿಕೆ ಏನಂದರೆ, ಹಳದಿ ರೋಗ ಬಾಧಿತ ಪ್ರದೇಶಗಳಾಗಿದೆ, ಅಲ್ಲಿಯ ರೈತರಿಗೆ ಮತ್ತೆ ಅಲ್ಲಿ ಅಡಿಕೆ ಬೆಳೀಲಿಕ್ಕೆ ಸಮಸ್ಯೆ ಇದೆ, ಅಂದರೆ ಆಗೋದೇ ಇಲ್ಲ. ಹಾಗಾಗಿ ನಮ್ಮದು ಆ ಸಂದರ್ಭದಿಂದ ಆಗ್ರಹ ಇರುವಂಥದ್ದು, ಅವರಿಗೆ ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಮತ್ತು ಆಲ್ಟರ್ನೇಟ್ ಕ್ರಾಪ್ಸ್ ದೃಷ್ಟಿಯಿಂದ ಪ್ರಯತ್ನಗಳಾಗಬೇಕು ಅನ್ನುವಂಥದ್ದು. ಹಾಗಾಗಿ ಆ ದೃಷ್ಟಿಯಿಂದ ಸಚಿವರೇ ಖುದ್ದು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಅದರ ಒಟ್ಟು ಇದು ಮಾಡುವ ಅದರ ಪೂರ್ವಭಾವಿ ಸಭೆಗಳು ಈಗಾಗಲೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಉಳಿದವರು ಮಾಡಿದ್ದಾರೆ. ಸಚಿವರು ದಿನಾಂಕ ನಿಗದಿಪಡಿಸಬೇಕಷ್ಟೇ. ಆಲ್ಟರ್ನೇಟ್ ಕ್ರಾಪ್ನ ದೃಷ್ಟಿಯಿಂದ ನಾವೀಗಾಗಲೇ ಪ್ರೈವೇಟಾಗಿ ಒಂದಷ್ಟು ಎಫರ್ಟ್ಗಳು ನಡೀತಾ ಇದೆ. ನಾನು ಕಾಫಿ ಬೋರ್ಡ್ನ ಚೇರ್ಮನನ್ನು ಮೊನ್ನೆ ಸುಳ್ಯಕ್ಕೆ ಕರೆಸಿ ನಮ್ಮ ಭಾಗದಲ್ಲಿ ಸುಳ್ಯ, ಬೆಳ್ತಂಗಡಿ, ಕಡಬ ಮತ್ತು ಪುತ್ತೂರು ವಿಶೇಷವಾಗಿ ಮತ್ತು ಉಳಿದ ಪ್ರದೇಶಗಳಲ್ಲೂ ಕೂಡ ಕಾಫಿಯನ್ನು ಬೆಳೆಯುವ ದೃಷ್ಟಿಯಿಂದ ಸಾಯಿಲ್ ಟೆಸ್ಟ್ಗಳನ್ನು ಮಾಡಿಸಲಿಕ್ಕೆ ಈಗಾಗಲೇ ಸೂಚಿಸಿದ್ದೇನೆ. ಟೆಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಪೂರಕವಾಗಿ ಬೆಳಿಬೋದು ಅನ್ನುವಂಥದ್ದು ಇದೆ ಮತ್ತು ತುಂಬ ರೈತರು ಅವರಷ್ಟಕ್ಕೆ ಬೆಳೀತಾ ಕೂಡ ಇದ್ದಾರೆ. ಒಂದಷ್ಟು FPOಗಳು ಫಾರ್ಮ್ ಆಗಿದೆ. ನಾವು ನಮ್ಮದೇ ಒಂದು ನೇತೃತ್ವದಲ್ಲಿ ಕಾಪಿಕೋ ಅನ್ನುವಂಥ ಒಂದು ಸಂಸ್ಥೆಯನ್ನು ಮಾಡಿದ್ದೇವೆ. ಅದರ ಮುಖಾಂತರ ಕಾಫಿ ಬೆಳಿಬೇಕು, ಹಳದಿ ರೋಗ ಬಾಧಿತ ಪ್ರದೇಶಗಳಿಗೆ ಅಲ್ಲಿ ಸಹಕಾರಿ ಸಂಸ್ಥೆಗಳ ಮುಖಾಂತರ ನೆರವನ್ನು ಕೊಟ್ಟು ಅವರಿಗೆ ಗಿಡವನ್ನು ಕೊಡುವಂಥದ್ದು, ಕಾಫಿ ಬೋರ್ಡ್ನ ಸಹಕಾರ, ಈ ರೀತಿ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗಾಗಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ BJP ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿಯ ಈಗ ಅಡಿಕೆಯಲ್ಲಿ ಔಷಧೀಯ ಗುಣಗಳಿದೆ ಅಂತ ಹೇಳುವಂಥ ಒಂದಷ್ಟು ಸಂಶೋಧನೆಗಳಿದೆ. ಅದನ್ನು ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ಏನು ಪ್ರಯತ್ನ? ಅಲ್ಲ, ಎರಡೂ ಆ್ಯಂಗಲ್ಗಳನ್ನು ತರಬೇಕು ಅನ್ನುವಂಥದ್ದು ನಾವು ಅಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ವಾದ ಮಂಡಿಸುವ ದೃಷ್ಟಿಯಿಂದ ಸಚಿವರು ಒಂದು ಅಧಿಕಾರಿಗಳಿಗೆ ಇದನ್ನು
ಗಮನಕ್ಕೆ ತಂದಿದ್ದಾರೆ. ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ನೀವು ಹೇಳಿದಂಥ ಔಷಧೀಯ ಗುಣಗಳ ಬಗ್ಗೆ ಎಲ್ಲವನ್ನೂ ಅಲ್ಲಿ ಹೇಳಬೇಕಾದ ಅವಶ್ಯಕತೆ ಇದೆ. WHO ಮನವರಿಕೆ ಮಾಡಬೇಕು, ಜೊತೆಗೆ ಸುಪ್ರೀಂ ಕೋರ್ಟ್ಗೂ ಮನವರಿಕೆ ಮಾಡಬೇಕು. ಈಗ ಪರ್ಯಾಯ ಬೆಲೆಗೆ ಮೈಗ್ರೇಷನ್ ಮಾಡಬೇಕಿದ್ರೆ ಇನ್ನೊಂದು 10 ವರ್ಷ ಆದರೂ ಬೇಕು. ಅದಕ್ಕಿಂತ ಮೊದಲು ಈಗ ರೈತರಿಗೆ ಅಂದರೆ ಈ ಎರಡು ಇದೆ. ಒಂದು ಪರ್ಯಾಯ ಬೆಳೆ ಅಂತ ನಾನು ಹೇಳ್ತಾ ಇಲ್ಲ, ಬೆಳೆ ಜೊತೆಗೆ ಬೆಳೆಯುವಂಥದ್ದು. ಈಗ ಪರ್ಯಾಯ ಎಲ್ಲಿ ಬೇಕಿರೋದು ಹಳದಿ ರೋಗ ಬಾಧಿತ ಪ್ರದೇಶಗಳಲ್ಲಿ ಮಾತ್ರ. ಉಳಿದ ಭಾಗಗಳಲ್ಲಿ ನಾವು ಅಡಿಕೆ ಬಿಟ್ಟು ಬೇರೆ ಕಡೆಗೆ ಹೋಗ್ಬೇಕಂತ ಯಾರೂ ಹೇಳ್ತಾರೆ. ಅಡಿಕೆ ಜೊತೆಗೆ ನಾವು ನಮ್ಮ ರೈತರು ಅತ್ಯಂತ ಬುದ್ಧಿವಂತರಿದ್ದಾರೆ. ಒಂದೇ ಕ್ರಾಪ್ಗೆ ಡಿಪೆಂಡೆಂಟ್ ಆಗಿ ನಾವು ಇರಬೇಕಂತ ಏನಿಲ್ಲ. ಹಾಗಾಗಿ ಅಡಿಕೆ ಜೊತೆ ಪೆಪ್ಪರ್, ಕಾಫಿ ಈ ರೀತಿ ಬೇರೆ ಬೇರೆ ಅಂಶಗಳನ್ನು ಜೋಡಿಸುವಂಥ ಪ್ರಯತ್ನ. ನಮಗೆ ಚಾಲೆಂಜ್ ಇರುವಂಥದ್ದು ಈಗ ಇಲ್ಲಿ ಹಳದಿ ರೋಗ ಬಾಧಿತ ಪ್ರದೇಶಗಳು, ಅಲ್ಲಿ ಬೇರೆ ಯಾವುದು ಬೆಳಿಬೋದು ಅನ್ನೋದ್ರ ಬಗ್ಗೆ ಸಂಶೋಧನೆ ಆಗಬೇಕು. ಬಾಧಿತ ರೈತರಿಗೆ ಒಂದು ಒನ್ ಟೈಮ್ ಪ್ಯಾಕೇಜ್ ಕೊಡಬೇಕು ಅನ್ನೋದು ಆಗ್ರಹ. ರಾಜ್ಯ ಸರ್ಕಾರವು ಅದಕ್ಕೆ ಸ್ಪಂದಿಸಿದರೆ ನಮಗೆ ಒಳ್ಳೆಯದೇ. ಈಗ ಪುತ್ತೂರು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಆರಂಭ ಆಗಿದೆ. ಪ್ರಸಾದಂ ಸ್ಕೀಮಲ್ಲಿ ದೇವಸ್ಥಾನಕ್ಕೆ ಹಣ ತರಿಸುವ ನೀವು ಸಹ ಮಾತಾಡಿದ್ದೀರಿ, ಅದು ಇಲ್ಲಿವರೆಗೆ ತಲುಪಿದೆ? ಪ್ರಸಾದಂ ಸ್ಕೀಮ್ನ ದೃಷ್ಟಿಯಿಂದ ನಾವು ಅದರ ಇದನ್ನು ಕಳಿಸಿದ್ದೇವೆ. ಸದ್ಯಕ್ಕೆ ಪ್ರಸಾದಂ ಸ್ಕೀಮ್ನದ್ದು ಏನಂತ ಮಾಹಿತಿ ಗೊತ್ತಿಲ್ಲ, ಅದನ್ನು ಫಾಲೋಅಪ್ ಮಾಡುವಂಥ ಕೆಲಸ. ಸುಳ್ಳು ಯೋಜನೆ ಅಂತ ಹೇಳುವ ಬೋಗಸ್ ಯೋಜನೆ ಆಗಿದ್ದರೆ ಚಾಮುಂಡೇಶ್ವರಿ ಮತ್ತು ಸವದತ್ತಿ ಎಲ್ಲಮ್ಮ ಆಗ್ತಿರ್ಲಿಲ್ಲ ಅಲ್ಲ. ಈಗ ಗೈಡ್ಲೈನ್ಸ್ ಏನಿದೆ, ಅವಧಿ ಎಷ್ಟಿದೆ ಅಂತ ನೋಡಬೇಕು. ಪ್ರಪೋಸಲ್ ಕಳಿಸು, ಯಾರು ಬೋಗಸ್? ಇಲ್ಲ ಸುಳ್ಳು ಸ್ಕೀಮ್ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ. ಇನ್ನೊಂದು ಸರ್, ಇದು ಈಗ ಕಲ್ಲಡ್ಕ ಡಾಕ್ಟರ್ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು, ಅದು FIR ಆಗಿದೆ. ಅದನ್ನು ಕಾಂಗ್ರೆಸ್ ಸರ್ಕಾರವೇ ಉದ್ದೇಶಪೂರ್ವಕವಾಗಿ ಮಾಡಿಸಿದ್ದು ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಕಾರ್ಯಕರ್ತರು, ಬಿಜೆಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರನ್ನು ದಮನಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಹಿಂದೂ ಸಮಾಜದ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸುವ ಪ್ರಯತ್ನ ಮಾಡ್ತಾ ಇದೆ. ಇದೇನೋ ಹೊಸ ಪ್ಯಾಟರ್ನ್ ಅಲ್ಲ. ಹಿಂದೆ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದೇ ಮಾಡಿದ್ದು, ಈಗಲೂ ಅದೇ ಮಾಡ್ತಾ ಇರೋದು. ಈಗ ಯಾರು ಕಾಂಪಿಟೇಷನ್ ಅಷ್ಟೇ. ಸಿದ್ದರಾಮಯ್ಯ ನಂತರ ಯಾರು ಅಂತ ಚರ್ಚೆಗೆ ಪ್ರಾಯಶಃ ಎಲ್ಲರೂ ಕಾಂಪಿಟೇಷನಲ್ಲಿ ಇದ್ದಾರೆ. ಮತ್ತು ಪ್ರಾಯಶಃ ಕಾಂಗ್ರೆಸ್ನಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದರೆ ಹಿಂದೂ ವಿರೋಧಿ ಮಾನಸಿಕತೆಯನ್ನು ಹೆಚ್ಚು ಕೊಟ್ಟಾರೆ. ನೆರೆದಿರುವಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ, ವರದಿಗಾರರಿಗೆ, ಮಿತ್ರರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಹಾಗೂ ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇದರ ವತಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬಾಬುಲ್ ಕೊಟ್ಟಾರಿ, ನಮ್ಮ ಉಪಾಧ್ಯಕ್ಷರು ಸತೀಶ್ ಕುಮಾರ್ ಜೋಗಿ, ಇನ್ನೋರ್ವ ಉಪಾಧ್ಯಕ್ಷರು ದಿನಕರ್ ಸುವರ್ಣ, ಹಾಗೂ ಕಾರ್ಯದರ್ಶಿ ಅಶೋಕ್ ಕುಮಾರ್, ಕೋಶಾಧಿಕಾರಿ ಸುರೇಶ್ ಕುಮಾರ್ ಅವರು. ಹಾಗೂ ನಮ್ಮ ಪತ್ರಿಕಾ ಪ್ರಕಟಣೆ ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುಂದುವರಿಯುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆಗೆ ಬಹಳ ವಿಶಾಲ ಮಟ್ಟದಲ್ಲಿ ಕೊಡುಗೆ ನೀಡುತ್ತಿರುವುದು ಕಟ್ಟಡ ನಿರ್ಮಾಣ ಕ್ಷೇತ್ರವಾಗಿದ್ದು, ವಿವಿಧ ರೀತಿಯ ಲಕ್ಷಾಂತರ ಕೆಲಸಗಾರರು ಈ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು, ಪ್ರಸ್ತುತ ಸುಮಾರು 4 ತಿಂಗಳುಗಳಿಂದ ನಿರ್ಮಾಣ ಕ್ಷೇತ್ರಕ್ಕೆ ಬೇಕಾದ ಮೂಲ ವಸ್ತುಗಳಲ್ಲಿ ಒಂದಾದ ಕೆಂಪು ಮರಕಲ್ಲಿನ ಅಭಾವದಿಂದ ಈ ಕ್ಷೇತ್ರಕ್ಕೆ ಹಿನ್ನಡೆ ಉಂಟಾಗಿರುವುದು ತಮಗೆಲ್ಲರಿಗೂ ತಿಳಿದ ವಿಷಯ. ಕೆಂಪು ಕಲ್ಲಿನ ಅಭಾವವನ್ನು ನಿವಾರಿಸುವ ಸಲುವಾಗಿ ಸರ್ಕಾರದ ಪ್ರತಿನಿಧಿಗಳಾದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ವಿಧಾನಸಭಾಧ್ಯಕ್ಷರು ಹಾಗೂ ಗಣಿ ಇಲಾಖೆಯ ಸಚಿವರನ್ನು ಅನೇಕ ಬಾರಿ ಭೇಟಿಯಾಗಿ ಒತ್ತಡ ಹೇರಿದ್ದು ಮಾತ್ರವಲ್ಲದೆ ಪ್ರಸ್ತುತ ಬಂದೊದಗಿದ ಕೆಂಪು ಕಲ್ಲಿನ ಅಭಾವದ ಕುರಿತಾದ ಕಷ್ಟ ಕಾರ್ಪಣ್ಯದ ಬಗ್ಗೆ ವಿವರವಾದ ಮನವಿಗಳನ್ನು ನೀಡಿದ ಪರಿಣಾಮ ಎಂಬಂತೆ ನಮ್ಮ ರಾಜ್ಯ ಸರ್ಕಾರವು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡ ಅನೇಕ ಸಭೆಗಳನ್ನು ನಡೆಸಿ ಕೆಲವು ನಿರ್ಧಾರಗಳನ್ನು ಜನಪರವಾಗಿ ತೆಗೆದುಕೊಂಡು ಕಾನೂನಿನಲ್ಲಿ ತಿದ್ದುಪಡಿಗಳನ್ನು ತಂದು ಕೆಂಪು ಕಲ್ಲಿನ ಗಣಿಗಾರಿಕೆ ನಡೆಸಲು ನೀಡುವ ಪರವಾನಗಿಯನ್ನು ಸರಳೀಕೃತಗೊಳಿಸುವುದಲ್ಲದೆ ರಾಯಧನವನ್ನು ಕೂಡ ಕಡಿಮೆಗೊಳಿಸಿ ಗಣಿಗಾರಿಕೆ ನಡೆಸಲು ಗಣಿ ಗುತ್ತಿಗೆದಾರರಿಗೆ ಪರವಾನಗಿ ನೀಡಿರುವ ಬಗ್ಗೆ ನಾವು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳಿಂದ ಮಾಹಿತಿಯನ್ನು ಪಡೆದಿರುತ್ತೇವೆ. ಆದರೆ ಕೆಂಪು ಕಲ್ಲಿನ ಪೂರೈಕೆದಾರರು ಹಿಂದಿಗಿಂತ ಹೆಚ್ಚಿನ ದುಪ್ಪಟ್ಟು ದರವನ್ನು ಪಡೆದಿರುವುದರಿಂದ ಗುತ್ತಿಗೆದಾರರ ನಮಗೆ ನಾವು ನಿರ್ದಿಷ್ಟ ಮೊತ್ತಕ್ಕೆ ಒಪ್ಪಿಕೊಂಡ ಕಟ್ಟಡ ಕಾಮಗಾರಿಗಳನ್ನು ನಿರ್ವಹಿಸಲು ಸಾಧ್ಯವಾಗದೆ ನಷ್ಟಕ್ಕೆ ಒಳಗಾಗುವ ಭೀತಿಯನ್ನು ಎದುರಿಸುತ್ತಿದ್ದೇವೆ. ಅದೂ ಅಲ್ಲದೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಮನೆಯ ಕಾಮಗಾರಿಗಳು ನಡೆಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿರುತ್ತದೆ. ಅಲ್ಲದೆ ಈ ರೀತಿಯ ದರದ ವಿಪರೀತ ಹೆಚ್ಚಳವನ್ನು ನಮ್ಮ ಸಂಘವು ಬಲವಾಗಿ ವಿರೋಧಿಸುತ್ತದೆ. ಈ ಎಲ್ಲ ವಿಚಾರಗಳನ್ನು ಮನಗಂಡು ನಮ್ಮ ಘನ ಸರ್ಕಾರವು ಕೆಂಪು ಕಲ್ಲು ಪೂರೈಕೆದಾರರು ಮತ್ತು ಬಳಕೆದಾರರ ನಮ್ಮೆಲ್ಲರ ಸಭೆಯನ್ನು ನಡೆಸಿ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯಯುತವಾದ ದರವನ್ನು ನಿಗದಿಪಡಿಸಿ ಜಿಲ್ಲೆಯ ಸಾಮಾನ್ಯರೆಲ್ಲರಿಗೂ ನ್ಯಾಯ ಒದಗಿಸಿಕೊಡಬೇಕಾಗಿ ಕಳಕಳಿಯಿಂದ ಈ ಮೂಲಕ ವಿನಂತಿಸಿಕೊಡುತ್ತೇವೆ.
ಅಲ್ಲದೆ CRZ ವ್ಯಾಪ್ತಿಯ ಮರಳಿನ ಸಮಸ್ಯೆಯೂ ಕೂಡ ಬಗೆಹರಿಸಬೇಕಾಗಿ, ಮರಳಿನ ಸಮಸ್ಯೆ ಕೂಡ ಈಗ ತುಂಬ ಇದೆ, ಅದನ್ನು ಕೂಡ ಬಗೆಹರಿಸಬೇಕಾಗಿ ಈ ಸರ್ಕಾರವನ್ನು ಈ ಮೂಲಕವಾಗಿ ವಿನಂತಿಸುತ್ತಾ, ಇದಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ನಮ್ಮ ಸಂಘವು ಪ್ರತಿಭಟನೆಯನ್ನು ನಡೆಸಬೇಕಾಗಿ ನಾವು ನಿಮಗೆ ತಿಳಿಯಪಡಿಸ್ತೇವೆ. ರಾಯಲ್ಟಿ ಇರಲಿಲ್ಲ, ಅವರು ಅಕ್ರಮವಾಗಿ ಬೆಳೀತಾ ಅವರಿಗೆ ಲಾಭ ಬರ್ತಾ ಇತ್ತು. ಈಗ ರಾಯಲ್ಟಿ ಕೊಡಬೇಕಾಗಿದೆ, ಅದಕ್ಕೆ ಹಣ ಕೊಡಬೇಕಾಗಿದೆ. ಮತ್ತೆ ಕೆಲವು ಅಧಿಕಾರಿಗಳು ಬಂದು ಈಗ ಕಾನೂನು ಪಾಠ ಕೊಡ್ತಾರೆ, ಅದಕ್ಕಾಗಿ ಅವ್ರಿಗೆ ಏನು ಕೊಡಬೇಕಾಗ್ತದೆ, ಅದಕ್ಕಾಗಿ ಹಣ ಹೆಚ್ಚು ಮಾಡಿರ್ತಾರೆ. ಹಾಗಲ್ಲ, ಅದು ಮುಂಚೆ ಸರ್ಕಾರಕ್ಕೆ ಏನು ಕೊಡದೆ ಪರವಾನಗಿಯನ್ನು ಪಡೆಯದೇ ತೆಗೆದಿದ್ದರೆ ಈಗೇನೋ ಮಾಡಿದೆ ಸರ್ಕಾರ ಎಲ್ಲದಕ್ಕೊಂದು ನಿಯಮ ಮಾಡಿದೆ. ಈ ರೀತಿಯಾಗಿ ನೀವು ಪರ್ಮಿಷನ್ ತಗೊಂಡೇ ಪರ್ಮಿಟ್ ಮಾಡಿಕೊಂಡೇ ನೀವು ಕೊಂಡೋಗ್ಬೇಕು ಅನ್ನೋದು ನಿಯಮ ಮಾಡಿದ್ದಾರೆ. ಅದು ಒಂದು 50 ಜನಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಆ ಮೂಲಕ ಅವರಿಗೆ ಪರವಾನಗಿ ಸಿಕ್ಕಿದೆ. ಬಾಕಿ ಅವರೆಲ್ಲ ಅರ್ಜಿ ಹಾಕಿದ್ದಾರೆ. ಅದರಲ್ಲಿ ಏನೋ ಕೆಲವೆಲ್ಲ ಅಡೆತಡೆ ಇರಬಹುದು, ಮತ್ತೆ ಅಲ್ಲಿ ಗಣಿ ಇಲಾಖೆಯಲ್ಲಿ ಸ್ವಲ್ಪ ಅಧಿಕಾರಿಗಳ ಲೆಕ್ಕದ್ದಿರುವುದಲ್ಲಿ ಈಗ ಎಲ್ಲ ಒಂದು ತುಂಬ ಮಂದಿದು ಮನವಿ ಬಂದಿದೆ, ಆದರೆ ಎಲ್ಲರಿಗೂ ಸಿಗ್ತಾ ಇಲ್ಲ. ಒಂದು 50 ಜನರಿಗೆ ಮಾತ್ರ ಸಿಕ್ಕಿದೆ. ಈಗ ಏನಾಗ್ತದೆ ಅಂತ ಹೇಳಿದ್ರೆ ಬೇಡಿಕೆ ಜಾಸ್ತಿ ಆಗಿದೆ, ಇಲ್ಲಿ ಪೂರೈಕೆದಾರರು ಕಡಿಮೆ ಆಗ್ತಿದೆ. ಅದರಿಂದಾಗಿ ಇವರು ಅಂದರೆ ಅಷ್ಟು ಬೇಡಿಕೆ ಉಂಟು. 300 ಜನ ಒಟ್ಟು ಗಣಿಗಾರಿಕೆ ಮಾಡ್ತಿದ್ರು ಮುಂಚೆ, ಈಗ 50 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಇನ್ನು ಕೊಡ್ತಾ ಇದ್ದಾರೆ. ಅದು ಇನ್ನು ಬಹಳ ನಿಧಾನಗತಿಯಾಗಿ ಹೋಗ್ತಾ ಉಂಟು. ಅದಕ್ಕೆ ಬೇಕಾದ ಕೆಲವು ಕಾನೂನಿನಲ್ಲಿ ಕೆಲವೆಲ್ಲ ವಿಷಯಗಳನ್ನು ಸೇರಿಸಿದ್ದಾರೆ, ಮತ್ತೆ ಇದು ರಾಯಲ್ಟಿ ಕಡಿಮೆ ಮಾಡಿದೆ. ಅದರಿಂದಾಗಿ ಏನಾಯ್ತು, ಈಗ ಪೂರೈಕೆ ಕಡಿಮೆ ಆಗಿ ಬೇಡಿಕೆ ಜಾಸ್ತಿ ಆದ್ರಿಂದ ಇವರು ಸಿಕ್ಕಾಪಟ್ಟೆ ದರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ನಾವು ಗಮನಿಸ್ತೇವೆ. ಹೌದು, ಆದರೆ ಸರ್ಕಾರಕ್ಕೆ ಕಂಟ್ರೋಲ್ ಮಾಡ್ಬೋದಲ್ಲ. ಈಗ ಸರ್ಕಾರದ ರೋಲ್ ಅಂದ್ರೆ ಈಗ ರಾಯಲ್ಟಿ ಕಡಿಮೆ ಮಾಡಿದೆ. ಹೌದು, ಈಗ ಸಮಸ್ಯೆ ಆಗ್ತಿರೋದು ಸರ್ಕಾರದಿಂದ ಅಥವಾ ಯಾರಿಂದ ಸಮಸ್ಯೆ ಆಗ್ತಿರೋದು? ಅಲ್ಲ, ಸರ್ಕಾರದಿಂದ ಅಂತ ಹೇಳಿದ್ರೆ ಅವರಿಗೆ ಬೇಗ ಬೇಗ ಪರ್ಮಿಷನ್ ಕೊಡಬೇಕು. ಅಂದ್ರೆ ಅಲ್ಲಿ ಒಮ್ಮೆಲೆ ನೀವು 300 ಜನ ಮನವಿ ಹಾಕುವಾಗ ಎಲ್ಲರಿಗೆ ಪರ್ಮಿಷನ್ ಕೊಟ್ಟಿಗೆ ಅದು ಲೈನ್ ಒಂದೇ ಸರತಿ ಪ್ರಕಾರವೇ ಬರ್ಬೋದು, ಇಲ್ಲ ಅದಕ್ಕೆಲ್ಲ ಕೆಲವು ಮಾನದಂಡಗಳು ಇರ್ಬೋದು. ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು. ಅಲ್ಲ, 300 ಜನ ಅದು ಅಕ್ರಮವಾಗಿ ತೆಗಿತಾ ಇದ್ದವರಲ್ಲ, ಈಗ ಅವರಿಗೆ ಪರ್ಮಿಷನ್ ಅಂದ್ರೆ ಕಾನೂನಿನ ಇದರಲ್ಲಿ ಕೊಡ್ತಾ ಇರುವಂತದ್ದು, ಹಾಗಾಗಿ ಅದು ತಡ ಆಗ್ತದೆ ಅಲ್ವಾ? ಹೌದು, ಆದ್ರೆ ನೀವು ಲೆಕ್ಕ ಹಾಕಿ 30 ರೂಪಾಯಿ ಕಲ್ಲಿಗೆ 60 ರೂಪಾಯಿ, 55 ರೂಪಾಯಿ, 58 ರೂಪಾಯಿ ಎಲ್ಲ ಕೊಡಬೇಕಾಗಿ ಬರುವಾಗ ಕೆಂಪು ಕಲ್ಲು ಇಲ್ಲದೆ ಯಾವುದು ಮನೆ ಕಟ್ಟಲಿಕ್ಕೆ ಬಿಡುವುದಿಲ್ಲ. ಎಲ್ಲರೂ ಕೆಂಪು ಕಲ್ಲಲ್ಲೇ ಕಟ್ಟಬೇಕು. ಈ ಮಂಗಳೂರಿನ ಪರಿಸ್ಥಿತಿ ಹಾಗೆ, ಇಲ್ಲಿಯ ಮಳೆ, ಇಲ್ಲಿಯ ಈ ಬಿಸಿಲಿಗೆ ನೀವು ಬೇರೆ ಯಾವುದೂ ನೀವು ಅದನ್ನು ತಡೆಯುವಂತ ಶಕ್ತಿ ಇರುವುದು ಅದಕ್ಕೆ ಕೆಂಪು ಕಲ್ಲಿಗೆ ಮಾತ್ರ. बोलो भारत माता की जय, वंदे मातरम, वंदे मातरम, वंदे मातरम, बोलो भारतीय जनता पार्टी की जय. भारत माता की, भारत माता की, भारत माता की. ಕಾರ್ಯಕ್ರಮವನ್ನು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.